ಉಡುಪಿಯಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮುಂದುವರಿದರೆ ನಿಮಗೆ ಬ್ರಹ್ಮಾವರ ಹಾಗೆ ಮಾಬೂಕಳ ಸೇತುವೆ ಸಿಗುತ್ತದೆ. ಮನಸ್ಸಿಗೆ ಖುಷಿ ಕೊಡುವ ಸುಂದರ ಜಾಗ ಇದಾಗಿದೆ. ಅಚ್ಚರಿ ಎಂದರೆ ಇಲ್ಲಿ ರಾತ್ರಿ ಬೆಳಗಾಗುವುದರೊಳಗೆ ಕಸದ ರಾಶಿ ಉದ್ಭವವಾಗುತ್ತದೆ. ಬೇಡದ ಗುಜರಿ ವಸ್ತು ಪ್ರತ್ಯಕ್ಷವಾಗುತ್ತದೆ. ಸದ್ಯ ಕಚಡ ವಸ್ತುವನ್ನೆಲ್ಲ ತಂದು ಬಿಸಾಡುವ ಜಾಗ ಇದಾಗಿದೆ. ಸುಂದರ ಸೊಬಗಿನ ಪ್ರಕೃತಿ ನಿರ್ಮಿತ ಈ ಜಾಗ ಕಾಶ್ಮೀರಕ್ಕೇನು ಕಡಿಮೆ ಇಲ್ಲ. ತೆಂಗಿನ ಮರದ ಮಡಿಲಲ್ಲಿ ತೆಂಗಿನ ಗರಿಯ ಉಯ್ಯಾಲೆಯ ನಡುವೆ ಹರಿವ ಸೀತಾ ನದಿ ಇಲ್ಲಿ ನಿನಾದ ಹರಡಿಸಿ ಮುಂದುವರಿಯುತ್ತದೆ. ಎತ್ತ ನೋಡಿದರೂ ಹಸಿರು ಹೊತ್ತ ಸಸ್ಯ ರಾಶಿ, ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಡಿಬಿಡಿಯಲ್ಲಿ ಕೇಕೆ ಹಾಕಿ ಸಾಗುವ ರಭಸದ ವಾಹನದ ಕಾರುಬಾರು. ಈ ಸೇತುವೆಗೂ ಒಂದು ಇತಿಹಾಸ ಇದೆ. ಇಲ್ಲಿ ಸೇತುವೆ ಇಲ್ಲದೆ ಇರುವಾಗ ಹಂಗಾರಕಟ್ಟೆ ಸಂಸ್ಥಾನ ಕೋಟ ಕುಂದಾಪುರದವರು ಮಾಬುಕುಳುವಿನಲ್ಲಿ ದೋಣಿಯಲ್ಲಿ ನದಿ ದಾಟಿ ಹೋಗಬೇಕಾಗಿತ್ತು. ಬ್ರಹ್ಮಾವರ ಆಸುಪಾಸಿನವರು ಸಹ ಇಲ್ಲಿಗೆ ಬಂದು ದೋಣಿಯಲ್ಲಿ ನದಿ ದಾಟಿ ಕೋಟ ಕುಂದಾಪುರ ಕಡೆಗೆ ಹೋಗಬೇಕಾಗಿತ್ತು. ಅಂತೂ ಇಂತೂ ಇಲ್ಲಿ ಸೇತುವೆ ರಚನೆಯಾದ ಮೇಲೆ ಜನರ ಸುಗಮ ಸಂಚಾರಕ್ಕೆ ಯಾವುದೇ ಅಡ್ಡಿ ಆತಂಕ ಇದ್ದಿರಲಿಲ್ಲ. ಆದರೆ ಈ ಸೇತುವೆ ಆಚೆ ಈಚಿನ ಭಾಷೆಯಲ್ಲಿ ವಿಶೇಷತೆ ಇದೆ. ಸಂಸ್ಥಾನ ಹಂಗಾರಕಟ್ಟೆ ಕೋಟ ಕಡೆಯವರು ಕನ್ನಡ ಮಾತನಾಡಿದರೆ ಮಾಬುಕಳ ನದಿಯ ಈಚೆನವರು ತುಳು ಭಾಷೆಯನ್ನು ಮಾತನಾಡುತ್ತಾರೆ. ಒಂದು ನದಿಯ ಆಚೆ ಒಂದು ವ್ಯಾವಹಾರಿಕ ಭಾಷೆ ಕನ್ನಡವಾದರೆ ನದಿಯ ಈಚಿನವರ ವ್ಯಾವಹಾರಿಕ ಭಾಷೆ ತುಳು ಭಾಷೆಯಾಗಿರುತ್ತದೆ. ಎಷ್ಟೊಂದು ವಿಚಿತ್ರ ನೋಡಿ. ಹೌದು, ಅದೆಲ್ಲ ಸರಿ. ಮನೆಯ ಕಚಡ ವಸ್ತು, ಗುಜರಿ ವಸ್ತು, ಹಾಗೆ ಉಪಯೋಗಕ್ಕೆ ಬಾರದ ಹಾಸಿಗೆ, ತಲೆದಿಂಬು, ತುಕ್ಕು ಹಿಡಿದು ಗುಜರಿ ಅಂಗಡಿ ಸೇರಬಹುದಾದ ಅನೇಕ ವಸ್ತುಗಳೆಲ್ಲ ಇಲ್ಲಿ ಪ್ರತ್ಯಕ್ಷವಾಗುತ್ತದೆ. ಮನೆಯ ಕಸವನ್ನು ಇಲ್ಲಿ ತಂದು ಹಾಕುವ ಉದ್ದೇಶವಾದರೂ ಏನು? ಸುಂದರ ಪರಿಸರವನ್ನು ನಾಶ ಮಾಡುವುದು ಯಾಕೆ? ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ದಕ್ಕೂ ಡಂಪಿಂಗ್ ಯಾರ್ಡ್ ಮಾಡದೆ ಬೇಡವಾದ ವಸ್ತುವನ್ನು ಮನೆಯ ಹತ್ತಿರ ಸುಟ್ಟು ನಾಶ ಮಾಡುವುದು ವಿವೇಕದ ಮಾರ್ಗವಾಗಿದೆ. ನೀವೆಲ್ಲ ಹೀಗೆ ಮಾಡಿದರೆ ಪ್ರಕೃತಿ ದೇವಿ ನೀಡಿದ ಸುಂದರ ಪರಿಸರ ಸೊಗಸಾಗಿಯೇ ಇರಬಹುದು. ಪರಿಸರ ನಾಶ ಮಾಡುವುದನ್ನು ಬಿಟ್ಟು ಭಾರತವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡಬೇಕಾಗಿದೆ.